Hi students, welcome to science study classes. I hope you doing well. ಇವತ್ತು ನಾವು ಪಿ ಯು ಸಿ ಫಸ್ಟ್ ಇಯರ್ನಲ್ಲಿ 9th ಚಾಪ್ಟರ್ನ ಸ್ಟಡಿ ಮಾಡ್ತಿದ್ದೀವಿ. ಆ ಚಾಪ್ಟರ್ ನೇಮ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಫಸ್ಟ್ ನಾವು ಇವತ್ತು ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ಇದರಲ್ಲಿ ರಿಜಿಡ್ ಬಾಡಿ ಬರುತ್ತೆ, ಎಲಾಸ್ಟಿಸಿಟಿ, ಡಿಫಾರ್ಮೇಷನ್, ಪ್ಲಾಸ್ಟಿಸಿಟಿ ಮತ್ತು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಾವು ಇವತ್ತು ಇಂಟ್ರೊಡಕ್ಷನ್ ನೋಡೋಣ. ಮೊದಲಿಗೆ ರಿಜಿಡ್ ಬಾಡಿ. ವಾಟ್ ಈಸ್ ರಿಜಿಡ್ ಬಾಡಿ? ರಿಜಿಡ್ ಬಾಡಿ ಅಂದರೆ ಇಟ್ ಮೀನ್ಸ್ ಇಟ್ ಇಸ್ ಎ ಹಾರ್ಡ್ ಸಾಲಿಡ್ ಅಬ್ಜೆಕ್ಟ್. ಇಟ್ ಹ್ಯಾಸ್ ದ ಡೆಫಿನೆಟ್ ಶೇಪ್ ಆ್ಯಂಡ್ ಡೆಫಿನೆಟ್ ಸೈಜ್. ಇದಕ್ಕೆ ಒಂದು ಡೆಫಿನೆಟ್ ಶೇಪ್ ಮತ್ತು ಡೆಫಿನೆಟ್ ಸೈಜ್ ಇರುತ್ತೆ. ಲೈಕ್ ಯಾವ ರೀತಿ ಅಂದರೆ ಇದು ಸ್ಕ್ವೇರ್ ಶೇಪ್, ಇದು ಸರ್ಕಲ್, ಇದು ಆಯತ ಅಂತಾರೆ ಇದಕ್ಕೆ. ಈ ರೀತಿ ಇದಕ್ಕೆ ಡೆಫಿನೆಟ್ ಶೇಪ್ ಇರುತ್ತೆ ಮತ್ತು ಇಲ್ಲಿಂದ ಇಲ್ಲಿ ಸೈಜ್ ಮೆಜರ್ ಮಾಡ್ಬೋದು ನಾವು. ಈ ರೀತಿ ರಿಜಿಡ್ ಬಾಡಿ ಅಂದರೆ ಡೆಫಿನೆಟ್ ಶೇಪ್ ಮತ್ತು ಡೆಫಿನೆಟ್ ಸೈಜ್ ಇರುತ್ತೆ. ನೆಕ್ಸ್ಟ್ ಹೆಲಿಕಲ್. ಈಗ ರಿಜಿಡ್ ಬಾಡಿ ಹ್ಯಾಸ್ ದ ಡೆಫಿನೆಟ್ ಶೇಪ್ ಆ್ಯಂಡ್ ಡೆಫಿನೆಟ್ ಸೈಜ್. ವೆನ್ ವಿ ಅಪ್ಲೈ ದ ಫೋರ್ಸ್ ಆನ್ ದ ರಿಜಿಡ್ ಬಾಡಿ ಇಟ್ ಡಿಫಾರ್ಮ್ಸ್. ಇದು ಡಿಫಾರ್ಮ್ ಆಗುತ್ತೆ ಅಂದರೆ ಇದು ಇದ್ರದ್ದು ಶೇಪ್ ಮತ್ತು ಸೈಜನ್ನು ಕಳ್ಕೊಳ್ಳುತ್ತೆ. ನಾವು ಒಂದು ಎಕ್ಸ್ಟರ್ನಲ್ ಫೋರ್ಸನ್ನು ರಿಜಿಡ್ ಬಾಡಿ ಮೇಲೆ ಅಪ್ಲೈ ಮಾಡಿದ್ವಿ ಅಂದರೆ ಇದು ಇದ್ರದ್ದು ಶೇಪ್ ಮತ್ತು ಸೈಜನ್ನು ಕಳ್ಕೊಳ್ಳುತ್ತೆ. ಹೆಂಗಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ವಿ ಟೇಕ್ ದ ಹೆಲಿಕಲ್ ಸ್ಪ್ರಿಂಗ್. ಯು ನೋ ದ ಹೆಲಿಕಲ್ ಸ್ಪ್ರಿಂಗ್. ಇಟ್ ಈಸ್ ಒನ್ ಹೆಲಿಕಲ್ ಸ್ಪ್ರಿಂಗ್. ಇದಕ್ಕೆ ಎರಡು ಎಂಡ್ ಇದಾವೆ. ಇದು ಒಂದು ಎಂಡು, ಇದು ಎಂಡು. ವಿ ಪುಲ್ ದ ಬೋತ್ ಎಂಡ್ಸ್. ಎರಡು ಎಂಡನ್ನು ನಾವು ಜಗ್ಗಿದ್ವಿ ಅಂದರೆ ವಾಟ್ ಹ್ಯಾಪನ್ಸ್? ಇಟ್ ಇನ್ಕ್ರೀಸಸ್ ದ length of the spring. Now again we leave both the ends of the helical spring. ಏನಾಗುತ್ತೆ, ಇವೆರಡು ಎಂಡನ್ನು ಬಿಟ್ಟಿದಾಗ ಇಟ್ ಗೇನ್ಸ್ ಇಟ್ ಒರಿಜಿನಲ್ ಶೇಪ್. ಇದು ಇನ್ಕ್ರೀಸ್ ಆದಾಗ ಯಾವ ರೀತಿ ಆಗುತ್ತೆ ಅಂದರೆ ಈ ರೀತಿ ಆಗುತ್ತೆ ಹೆಲಿಕಲ್ ಸ್ಪ್ರಿಂಗ್, ಇದ್ರ ಲೆಂತ್. ಅದೇ ಇದನ್ನ ರಿಮೂವ್ ಮಾಡಿದಾಗ ವಾಪಸ್ ಮತ್ತು ಇದು ತನ್ನ ಒರಿಜಿನಲ್ ಶೇಪ್ನ ತಗೊಳುತ್ತೆ. ಅಂದರೆ ಇದು ಡಿಫಾರ್ಮ್ ಆಗಿ ಮತ್ತು ವಾಪಸ್ ಇದಾಗುತ್ತೆ. ಈ ಪ್ರಾಪರ್ಟಿಗೆ ನಾವೇನಂತಿದ್ದೀವಿ? ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಎಲಾಸ್ಟಿಸಿಟಿ. ವಾಟ್ ಈಸ್ ಎಲಾಸ್ಟಿಸಿಟಿ? ವೆನ್ ವಿ ಅಪ್ಲೈ ದ ಫೋರ್ಸ್ ಆನ್ ದ ಬೋತ್ ಸೈಡ್ ಆಫ್ ದ ಹೆಲಿಕಲ್ ಸ್ಪ್ರಿಂಗ್, ಇಟ್ ಇನ್ಕ್ರೀಸಸ್ ಇಟ್ ಎನರ್ಜಿ. ಇಟ್ ಇನ್ಕ್ರೀಸಸ್ ಇಟ್ ಲೆಂತ್ and again we leave the both ends, it gains its original shape. This property is known as elasticity, and here the deformation is caused. What happens when deformation is caused is called the deformation elasticity. It means elastic deformation. Okay, elastic deformation. Again, when we apply the force on the lump of mud, ನಾವು ಯಾವುದೇ ಒಂದು ಮಣ್ಣಿನ ಉಂಡೆಗೆ ನಾವು ಫೋರ್ಸನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಶೇಪನ್ನು ಕಳ್ಕೊಳ್ಳುತ್ತೆ. ಇಟ್ ಹ್ಯಾಸ್ ದ ಪರ್ಮನೆಂಟ್ ಡಿಫಾರ್ಮೇಷನ್. ಸೊ for example, when we apply the force on the lump of mud, it get deformed, and again we remove the force on the lump of mud, it get permanently deformed. This type of deformation, this type of phenomenon is known as plastic, and deformation causes is known as plasticity, and property is known as plasticity. Here we consider elastic behavior of the material plays a very important role in engineering design. For example, we know the engineers design the building. Okay, building. First they know the knowledge about the steel and concrete. Okay, then only they
create the buildings. And also in the same manner, it utilizes in the designing the automobiles automobile industries. ಓಕೆ, ಅಂದರೆ ಇವನ್ನ ಇಂಜಿನಿಯರಿಂಗ್ ಡಿಸೈನ್ ಅಂದರೆ ಇದರಲ್ಲಷ್ಟೇ ಯೂಸ್ ಮಾಡಂಗಿಲ್ಲ. ಇಲ್ಲಿ ಸ್ಟೀಲ್ ಮನೆ ಕಟ್ಟಬೇಕಾದ್ರೆ, ಆಮೇಲೆ ಆಟೋಮೊಬೈಲ್ಸ್ ಅಂದರೆ ಗಾಡಿಗಳ ಪಾರ್ಟ್ಸ್ ಇರ್ತಾವಲ್ಲ, ಅಲ್ಲಿ ಸಹ ಇದನ್ನ ಯೂಸ್ ಮಾಡ್ತಾರೆ. ನಾನೀಗ ಒಂದು ಕ್ವಶನ್ ಕೇಳ್ತೀನಿ. ಏನಪ್ಪ ಅಂದರೆ, ನಾವು ಏರೋಪ್ಲೇನ್ ಎಲ್ಲರಿಗೂ ಗೊತ್ತಿದೆ. ಏರೋಪ್ಲೇನ್ ನೋಡಿರ್ತೀವಿ ನಾವು. ಏರೋಪ್ಲೇನ್ನ ಡಿಸೈನ್ ಮಾಡಿರ್ತಾರೆ. ಅದನ್ನ ಹೆಂಗೆ ಡಿಸೈನ್ ಮಾಡಿರ್ತಾರೆ ಅಂದರೆ, ಅದು ವೇಟ್ ಕಡಿಮೆ ಇರುತ್ತೆ, ಲೈಟ್ ಇರುತ್ತೆ. ಇಟ್ ಹ್ಯಾಸ್ ದ ಲೈಟ್ ವೇಟ್ ಆ್ಯಂಡ್ ವೆರಿ ಸ್ಟ್ರಾಂಗ್. ಅದು ಹೇಗೆ, ಹೌ ಇಟ್ ಈಸ್ ಪಾಸಿಬಲ್? ಅದೇ ಥರನಾಗಿ ವಿ ಬಿಲ್ಡ್ ದ ಆರ್ಟಿಫಿಷಿಯಲ್ ಲಿಂಬ್ ಅಂದರೆ ಕೃತಕ ಅಂಗವನ್ನು ನಾವು ಇದು ಮಾಡ್ತೀವಿ. ಇದು ಕೂಡ ಒಂದು ಲೈಟ್ ಇರ್ತೈತಿ, ವೇಟ್ನಲ್ಲಿ ಲೈಟ್ ಇರುತ್ತೆ. ಆಮೇಲೆ ಇಟ್ ಶುಡ್ ಬಿ ಸ್ಟ್ರಾಂಗ್. ಹೌ ಇಟ್ ಈಸ್ ಪಾಸಿಬಲ್? ಸೊ ಇದನ್ನೆಲ್ಲ ನಾವು ಈ ಚಾಪ್ಟ್ರಲ್ಲಿ ಅಧ್ಯಯನ ಮಾಡ್ಬೋದು. ಅದು ಹೆಂಗಪ್ಪ ಅಂದರೆ, ಫಸ್ಟ್ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಮಾತ್ರ ಇದೆಲ್ಲ ಹೆಂಗೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ನಾವೀಗ ಆನ್ಸರ್ನ ಕಂಡುಹಿಡಿಯೋಣ ಈ ಚಾಪ್ಟ್ರಲ್ಲಿ. ಸ್ಟೂಡೆಂಟ್ಸ್, ನಾವು ಸ್ಟಡಿ ದ ಎಲಾಸ್ಟಿಕ್ ಬಿಹೇವಿಯರ್ ಆಫ್ ದ ಸಾಲಿಡ್ಸ್. ಎಲಾಸ್ಟಿಕ್ ಬಿಹೇವಿಯರ್ ಆಫ್ ದ ಸಾಲಿಡ್ಸ್ ಅಂದರೆ, ನಾವು ಸಾಲಿಡ್ ಎಲಾಸ್ಟಿಕ್ ಬಿಹೇವಿಯರ್ ಆಗಿ ಹೆಂಗೆ ವರ್ತಿಸುತ್ತೆ, ಎಲಾಸ್ಟಿಕ್ ಆಗಿ ಹೆಂಗೆ ವರ್ತಿಸುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ವಿ ಕನ್ಸಿಡರ್ ದ ಒನ್ ಸಾಲಿಡ್. ಇಟ್ ಕಂಟೈನ್ಸ್ ದ number of atoms like this. These are the atoms. It is bounded by the neighboring atoms. Okay, neighboring atoms. These atoms are bonded together by the interatomic distance or interatomic forces. Interatomic or intermolecular forces. Okay, when we apply the force on this solid, the atoms or molecules get deformed. Okay, so ನಾವೇನಾದ್ರೂ ಈ ಸಾಲಿಡ್ಗೆ ನಾವು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದ್ವಿ ಅಂದರೆ ಇದರಲ್ಲಿರೋ ಅಟೋಮ್ಸ್ ಆರ್ ಮಾಲಿಕ್ಯೂಲ್ಸ್ ಚೇಂಜ್ ಆಗ್ತವೆ. ಸೊ ವಾಟ್ ಹ್ಯಾಪನ್ಸ್, ದಿಸ್ ಕಾಸಸ್ ದ interatomic or intermolecular distances are changed. Interatomic or intermolecular distances changed. Distances become changed. So when we remove the applied force, it get its original shape. Okay, ನಾವೇನಾದರೂ ಇದಕ್ಕೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಫೋರ್ಸ್ ಅಪ್ಲೈ ಮಾಡಿದಾಗ ಇದರಲ್ಲಿರೋ ಇಂಟರಾಟಮಿಕ್ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಅದೇ ಥರ ನಾವು ಇದ್ರ ಮೇಲೆ ಸಾಲಿಡ್ ಮೇಲೆ ಅಪ್ಲೈ ಮಾಡಿರ್ತಕ್ಕಂಥ ಫೋರ್ಸನ್ನು ಏನಾದರೂ ರಿಮೂವ್ ಮಾಡಿದಾಗ ಅದು ಮತ್ತೆ ತನ್ನ ಒರಿಜಿನಲ್ ಶೇಪ್ಗೆ ಬರುತ್ತೆ. ಸೊ ದಿಸ್ ಕ್ಯಾನ್ ಬಿ ವಿಜುವಲೈಸ್ಡ್ ಬೈ ದ ಸ್ಪ್ರಿಂಗ್ ಬಾಲ್ ಸಿಸ್ಟಮ್ ಮೂಲಕ ನಾವು ಇವಾಗ ಇದನ್ನ ನೋಡೋಣ. ಓಕೆ ಸ್ಟೂಡೆಂಟ್ಸ್, ನಾವು ವಿ ಲುಕ್ ಎಟ್ ದ ಸ್ಪ್ರಿಂಗ್ ಬಾಲ್ model system. In this system, these dotted points, these points are balls. This is the spring. Okay, if we displace the ball from the this model, it restored by the spring. Okay, ಏನಾಗುತ್ತೆ ಅಂದ್ರೆ, ನಾವು ಇಲ್ಲಿ ಯಾವ್ದಾದ್ರು ಒಂದು ಬಾಲ್ನ ತೆಗೆದ್ವಿ ಅಂದ್ರೆ ಅದು ಈ ಸ್ಪ್ರಿಂಗ್ ಏನ್ ಮಾಡುತ್ತೆ ಅಂದ್ರೆ ಮತ್ತೆ ಅಲ್ಲಿ ಆ ಪ್ಲೇಸ್ಗೆ ಇನ್ನೊಂದು ಬಾಲ್ನ ರಿಪ್ಲೇಸ್ ಮಾಡುತ್ತೆ. ಈ ಪ್ಲೇಸ್ಗೆ ಇನ್ನೊಂದನ್ನ ರಿಪ್ಲೇಸ್ ಮಾಡುತ್ತೆ. ಸೊ ದಿಸ್ ಈಸ್ ದ ಸ್ಪ್ರಿಂಗ್ ಬಾಲ್ ಮಾಡೆಲ್ ಸಿಸ್ಟಮ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸ್ಟ್ರೆಸ್ ಮತ್ತೆ ಸ್ಟ್ರೇನ್ ಬಗ್ಗೆ ತಿಳ್ಕೊಳ್ಳೋಣ. ಹ್ಯಾವ್ ಎ ನೈಸ್ ಡೇ.